ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಸುರಿ ಚಾನಲ್. ಕಾಂತಿಯುತ ಸ್ಕಿನ್ ಮತ್ತು ಆರೋಗ್ಯಕರವಾದಂತಹ ಸ್ಕಿನ್ನನ್ನು ಹೇಗೆ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಮತ್ತು ಸ್ಕಿನ್ನಲ್ಲಿ ಗ್ಲೋನೆಸ್ ಇಲ್ಲ, ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ಸ್ ತುಂಬಾ ಇದೆ. ನನ್ನ ಸ್ಕಿನ್ ತುಂಬ ಡಲ್ ಆಗಿರೋ ಥರ ಫೀಲ್ ಆಗ್ತಿದೆ. ಈ ಪಪಾಯ ಏನಿದೆ ಅದನ್ನು ಒಂದು ಪೇಸ್ಟಾಗಿ ಮಾಡ್ಕೋಬೇಕಾಗುತ್ತೆ. 1500ವರೆಗೂ ನಾರ್ಮಲ್ ಬೇಸಿಕ್ ಫ್ರೂಟ್ ಫೇಶಿಯಲ್ ಅನ್ನೋದು ನಿಮಗೆ ಇರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಸುರಿ ಚಾನಲ್. ನಿಮ್ಮ ಪ್ರೀತಿಯ ಸಿರಿ ಮತ್ತೊಮ್ಮೆ ನಿಮ್ಮ ಮುಂದೆ ಒಂದು ಉಪಯುಕ್ತವಾಗಿರುವಂತಹ ಒಂದು ಅದ್ಭುತವಾದಂತಹ ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ವ್ಯೂವರ್ಸ್, ಏನಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಚರ್ಮದ ಕಾಳಜಿನ ಹೇಗೆ ಮಾಡಬೇಕು ಮತ್ತು ನಮ್ಮ ಸ್ಕಿನ್ನ ಹೇಗೆ ಗ್ಲೋಯಿಂಗ್ ಮಾಡ್ಕೋಬೇಕು, ಕಾಂತಿಯುತ ಸ್ಕಿನ್ ಮತ್ತು ಆರೋಗ್ಯಕರವಾದಂತಹ ಸ್ಕಿನ್ನನ್ನು ಹೇಗೆ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ನಮಗೆ ಪಾರ್ಲರ್ ರೀತಿಯಲ್ಲಿ ನಮ್ಮ ಫೇಸ್ಗೆ ಫೇಶಿಯಲನ್ನು ಹೇಗೆ ಮಾಡ್ಕೊಳ್ಳೋದು ಮತ್ತು ಅಮೌಂಟ್ ಕೂಡ ಸೇವ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಫೇಶಿಯಲಲ್ಲಿ ಯಾವ್ಯಾವ ಸ್ಟೆಪ್ಸ್ ಇರುತ್ತೆ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೊತ್ತಲ್ಲ ವ್ಯೂವರ್ಸ್, ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆವಾಗ ಮಾತ್ರ ನಾನು ಮಾಡೋ ಎಲ್ಲ ವೀಡಿಯೋಸು ಕೂಡ ನಿಮಗೆ ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ಬರುತ್ತೆ. ಆವಾಗ ನೀವು ಎಲ್ಲರಿಗಿಂತ ಮೊದಲು ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ಯಾರೆಲ್ಲ ನನ್ನ ಫೇಸ್ಬುಕ್ ಪೇಜಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ತುಂಬ ಸಿಂಪಲ್ಲಾಗಿ ಒಂದು ಸುಲಭ ಮಾಹಿತಿಯೊಂದಿಗೆ ನಮ್ಮ ಸ್ಕಿನ್ನಿನ ಆರೈಕೆಯನ್ನು, ಚರ್ಮದ ಆರೈಕೆಯನ್ನು ಹೇಗೆ ಮಾಡೋದು, ಡಾರ್ಕ್ ಸ್ಕಿನ್ನ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು, ಟ್ಯಾನ್ ಆಗಿತ್ತು ಅಂತಂದರೆ ಹೇಗೆ ಅದನ್ನು ಕಮ್ಮಿ ಮಾಡ್ಕೊಳ್ಳೋದು, ಪಿಂಪಲ್ಸ್ ಇತ್ತು ಅಂತಂದರೆ ಅದಕ್ಕೆ ಏನು ಸೊಲ್ಯೂಷನ್ ಇದೆ ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆ ತನಕ ಈ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ತುಂಬ ಎಂಕರೇಜ್ ಆಗುತ್ತೆ. ಇನ್ನು ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಬರಬೇಕು, ವಿಡಿಯೋಸ್ ಮಾಡಬೇಕು, ನಿಮಗೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಗೊತ್ತಲ್ಲ. ಈ ವಿಡಿಯೋಲಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದರೂ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹೇಳಬೇಕಾದ್ರೆ ನನ್ನ ಸ್ಕಿನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನನ್ನ ಸ್ಕಿನ್ನಲ್ಲಿ ನೀವು ನೋಡ್ಬೋದು ಟ್ಯಾನ್ ಕೂಡ ತುಂಬ ಆಗಿದೆ, ಮತ್ತು ನೋಸ್ ಹತ್ರ ಎಲ್ಲ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಆಗಿದೆ, ಮೌತ್ ಹತ್ರ ಎಲ್ಲ ತುಂಬ ಟ್ಯಾನ್ ಆಗಿ ಡಾರ್ಕ್ ಆಗಿಬಿಟ್ಟಿದೆ ಸ್ಕಿನ್ನು. ಅದ್ರ ಜೊತೆಗೆ ನನ್ನ ಸ್ಕಿನ್ ನೋಡಿದ್ರೆ ತುಂಬ ಟಯರ್ಡ್ ಆಗಿರೋ ಥರ ಫೀಲ್ ಆಗ್ತಿದೆ. ಏನಪ್ಪ ಅಂತಂದರೆ ಇವಾಗಿನ ಈ ಬಿಸಿಲಿಗೆ ನನ್ನ ಸ್ಕಿನ್ ಫುಲ್ಲು ಬರ್ನಿಂಗ್ ಆಗ್ತಿದೆ ಮನೇಲಿದ್ರೂ. ಇದು ನನ್ನ ಪ್ರಾಬ್ಲಮ್ ಅಲ್ಲ, ತುಂಬ ಮಹಿಳೆಯರ ಪ್ರಾಬ್ಲಮ್ ಆಗಿರುತ್ತೆ. ಸೊ ಜಸ್ಟ್ ಒಂದು ಹಾಫ್ ಆನ್ ಅವರ್ 1 ಅವರ್ ನಾವು ಆಚೆ ಹೋಗಿ ಬಂದ್ರೇ ಸಾಕು, ಟ್ಯಾನ್ ತುಂಬ ಆಗುತ್ತೆ. ಯಾಕಂತಂದರೆ ಇವಾಗ ತುಂಬ ಬಿಸಿಲಿದೆ, ಅದ್ರ ಜೊತೆಗೆ ಈ ಪೊಲ್ಯೂಷನ್ಸಲ್ಲಿ ನಮಗೆ ಟ್ಯಾನ್ ಅನ್ನೋದು ತುಂಬ ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆದರೆ ಇದೆಲ್ಲ ಪ್ರಾಬ್ಲಮ್ಸ್ನ ನಾವು ಇಟ್ಕೊಂಡು ಸಲೂನ್ಗೆ ಹೋದರೆ ನಮಗೆ ಒಂದು ಪರಿಹಾರ ಅಂತಲೂ ಸಿಗುತ್ತೆ, ಬಟ್ ಆದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಮಿನಿಮಮ್ ಅಂತಂದರೂ 500ಇಂದ 1500ವರೆಗೂ ನಾರ್ಮಲ್ ಬೇಸಿಕ್ ಫ್ರೂಟ್ ಫೇಶಿಯಲ್ ಅನ್ನೋದು ನಿಮಗೆ ಇರುತ್ತೆ. ಅದ್ರ ಜೊತೆಗೆ ಒಂದು ಭಯ ಏನು ಅಂದರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೋ ಅದರಲ್ಲಿ ಯಾವುದಾದ್ರು ರೀತಿಯ ಕೆಮಿಕಲ್ಸ್ ಇತ್ತು ಅಂತಂದರೆ ನಮ್ಮ ಸ್ಕಿನ್ ಏನಾಗುತ್ತೆ ಅನ್ನೋದು ಭಯ ಅನ್ನೋದಂತೂ ಗ್ಯಾರಂಟಿ ಇರುತ್ತೆ. ಈ ಕಡೆ ಅಮೌಂಟು ಹೋಗಿ ಈ ಕಡೆ ನಮಗೆ ಸ್ಕಿನ್ ಕೂಡ ಡ್ಯಾಮೇಜ್ ಆಯಿತು ಅಂತಂದರೆ ಕಷ್ಟ. ಯಾಕಂತಂದರೆ ಇವಾಗಿನ ಸಿಚುವೇಶನ್ ನೋಡಿದ್ರೆ ಎಲ್ಲರೂ ಸ್ಕಿನ್ನು ಕೂಡ ತುಂಬ ಸೆನ್ಸಿಟಿವ್ ಆಗ್ತಾ ಬರ್ತಾ ಇರುತ್ತೆ, ಯಾಕಂದರೆ ಈ ಬಿಸಿಲಿಗೆ. ಸೊ ವ್ಯೂವರ್ಸ್, ಹಾಗಾಗಿ ಈ ಎಲ್ಲ ಯೋಚನೆಗಳಿಂದ ಭಯ ಪಡ್ತಾ ಇದ್ದರೆ ನೀವು ಈ ಅಮೌಂಟ್ ಏನಿದೆ 1500 ಅದನ್ನು ಕೂಡ ನೀವು ಸೇವ್ ಮಾಡ್ಕೋಬೋದು. ಮನೆಯಲ್ಲೇ ಯಾವುದೇ ರೀತಿ ಭಯ ಇಲ್ಲದೆ ಫೇಶಿಯಲನ್ನು ಮಾಡಿ ನಿಮ್ಮ ಟ್ಯಾನ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಆಗಿರ್ಬೋದು, ಪ್ಯಾಚಿ ಸ್ಕಿನ್ ಆಗಿರ್ಬೋದು, ಎಲ್ಲನೂ ಕೂಡ ನೀವು ಕ್ಲಿಯರನ್ನು ಮಾಡ್ಕೋಬೋದು. ಅದು ಮನೆಯಲ್ಲೇ ಇದ್ದು ನಿಮ್ಮಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕಾಗತ್ತೆ. ಸೊ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಸೊ ಇವಾಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಕೊನೆವರೆಗೂ ನೋಡಿ. ಫಸ್ಟಿಗೆ ಹೇಳಬೇಕಂತಂದರೆ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿರೋ ರೀತಿ ನಮ್ಮೆಲ್ಲ ಈ ಫೇಸಲ್ಲಿ ಆಗುವಂತಹ ಪ್ರಾಬ್ಲಮ್ಸಿಂದ ಸಾಲ್ವ್ ಮಾಡ್ಕೋಬೇಕಂತಂದರೆ ಒಂದು ಒಳ್ಳೆ ಫೇಶಿಯಲನ್ನು ಮಾಡ್ಕೋಬೇಕು ಅಂತ. ಸೊ ಇವಾಗ ಫೇಶಿಯಲ್ ಅಂದರೆ ಏನು, ಫೇಶಿಯಲಿಂದ ಹೇಗೆ ನಮ್ಮ ಸ್ಕಿನ್ನಲ್ಲಿರುವಂತಹ ಟ್ಯಾನ್, ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ರಿಮೂವ್ ಎಲ್ಲನೂ ಕೂಡ ಹೇಗೆ ತೆಗಿಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಫೇಶಿಯಲ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಫೇಶಿಯಲ್ ಅಂತ ಅಂದರೆ ಅದರಲ್ಲಿ ನಿಮಗೆ ಒಂದು 4ರಿಂದ 5 ರೀತಿಯ ಸ್ಟೆಪ್ಸು ಬರುತ್ತೆ.
ಇದು ಒಂದು ಬೇಸಿಕ್ ಆಗಿರುವಂಥ ಫೇಶಿಯಲಲ್ಲಿ ವಿವರಣೆಯನ್ನು ತಿಳಿಸ್ಕೊಡ್ತಾ ಇರೋದು. ಫಸ್ಟಿಗೆ ಕ್ಲೆನ್ಸಿಂಗ್ ಮಾಡಬೇಕಾಗುತ್ತೆ, ನೆಕ್ಸ್ಟು ಸ್ಕ್ರಬ್ ಇರುತ್ತೆ, ನೆಕ್ಸ್ಟು ಮಸಾಜಿಂಗ್ ಇರುತ್ತೆ, ಅದ್ರ ನೆಕ್ಸ್ಟು ನಮಗೆ ಪ್ಯಾಕ್ ಅನ್ನೋದು ಇರುತ್ತೆ. ಇದು ಒಂದು ಬೇಸಿಕ್ ಫೇಶಿಯಲ್ ಮಾಡ್ಕೊಳ್ಳುವಂತಹ ಒಂದು ಸ್ಟೆಪ್ ಅಂತ ಹೇಳ್ಬೋದು. ಸೊ ನಮಗೆ ಈ ಕ್ಲೆನ್ಸು, ಸ್ಕ್ರಬ್ಬು, ಮಸಾಜು ಮತ್ತು ಪ್ಯಾಕು ಏನು ಹೆಲ್ಪ್ ಮಾಡುತ್ತೆ ಅಂದರೆ, ಫಸ್ಟಿಗೆ ಕ್ಲೆನ್ಸಿಂಗ್ ಏನು ಮಾಡುತ್ತೆ ಅಂದರೆ ನಮ್ಮ ಮುಖದಲ್ಲಿರುವಂತಹ ಮೇಕಪ್ ಏನಿರುತ್ತೆ ಸೊ ಮೇಕಪ್ಪನ್ನು ರಿಮೂವ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಮುಖದಲ್ಲಿ ಏನಾದರೂ ಟೆಕ್ಸ್ಟ್ ಇತ್ತ ಅಂತಂದರೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡುತ್ತೆ. ಯಾಕಂತಂದರೆ ನಾವು ಫೇಶಿಯಲ್ ಮಾಡಬೇಕಾದ್ರೆ, ಮಸಾಜ್ ಮಾಡಬೇಕಾದ್ರೆ ನಮ್ಮ ಸ್ಕಿನ್ ಫೋರ್ಸ್ ಓಪನ್ ಆಗಿ ನಾವು ಮಸಾಜಿಂಗ್ ಮಾಡಬೇಕಾದ್ರೆ ನಾವು ಏನು ಯೂಸ್ ಮಾಡ್ತೀವಿ ಪದಾರ್ಥ ಅದು ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಸ್ಕಿನ್ನ ಫಸ್ಟಿಗೆ ನಾವು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಫಸ್ಟಿಗೆ ಕ್ಲೆನ್ಸಿಂಗನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಸ್ಕ್ರಬ್ಬಲ್ಲಿ ಏನು ಮಾಡ್ಬೋದಪ್ಪ ಅಂತ ಅಂದರೆ, ಅದರಲ್ಲಿ ಸ್ವಲ್ಪ ತುರಿಯಾದಂತಹ ಅಂಶ ಇರುತ್ತೆ. ಅದು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ನಲ್ಲಿರುವಂತಹ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಎರಡನ್ನೂ ಕೂಡ ನೀಟಾಗಿ ರಿಮೂವ್ ಮಾಡುತ್ತೆ. ನೆಕ್ಸ್ಟು ನಾವು ಮಾಡುವಂಥದ್ದು ಮಸಾಜಿಂದ ನಮ್ಮ ಸ್ಕಿನ್ಗೆ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸ್ಕಿನ್ ಗ್ಲೋ ಆಗೋಕ್ಕೆ ಮತ್ತು ಸ್ಕಿನ್ ಟೈಟ್ ಆಗೋಕ್ಕೆ ಈ ಮಸಾಜಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಪ್ಯಾಕ್ ಏನಪ್ಪ ಅಂತಂದರೆ, ಇವಾಗ ನಾವು ಕ್ಲೆನ್ಸು, ಸ್ಕ್ರಬ್ಬು, ಮಸಾಜು ಮಾಡಿ ನಮ್ಮ ಸ್ಕಿನ್ನು ಓಪನ್ ಆಗಿರುತ್ತೆ. ಸೊ ನಾವು ಪ್ಯಾಕ್ ಹಾಕೋದ್ರಿಂದ ಅದು ಕ್ಲೋಸ್ ಆಗಿ ನಮ್ಮ ಸ್ಕಿನ್ನು ಒಂದು ಗ್ಲೋನೆಸ್ ಮತ್ತು ಶೈನ್ ಲುಕ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಒಂದು ಬೇಸಿಕ್ ಫೇಶಿಯಲಲ್ಲಿರುವಂತಹ ಸ್ಟೆಪ್ಸ್ ಆಗಿ ನೋಡಿದ್ರಲ್ಲ ವ್ಯೂವರ್ಸ್. ಸೊ ನಮಗೆ ಫೇಶಿಯಲ್ ಅಂದರೆ ಏನು, ಫೇಶಿಯಲಲ್ಲಿ ಯಾವೆಲ್ಲ ಸ್ಟೆಪ್ ಇರುತ್ತೆ ಮತ್ತು ಆ ಎಲ್ಲ ಸ್ಟೆಪ್ಸಲ್ಲಿ ನಮಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ, ಹೇಗೆಲ್ಲ ನಮಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ನಾವು ಫೇಶಿಯಲನ್ನು ಸ್ಟಾರ್ಟ್ ಮಾಡೋಣ. ಸೊ ಫೇಶಿಯಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಫೇಶಿಯಲ್ ಬಂದು ಪಪಾಯ. ಸೊ ಪಪಾಯ ಫೇಶಿಯಲನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೂಟ್ ಫೇಶಿಯಲಲ್ಲಿ ಒಂದು ಫ್ರೂಟ್ನ ಆಯ್ಕೆ ಮಾಡ್ಕೋಬೇಕು ಅಂತ ಅಂದಾಗ ತುಂಬ ಥರ ಫ್ರೂಟ್ಸ್ನ ನಾವು ಬಳಸಿ ಫೇಶಿಯಲನ್ನು ಮಾಡ್ಕೋಬೋದು. ಬಟ್ ನಾನಿವತ್ತು ಮನಿ ಸೇವಿಂಗ್ನೂ ಕೂಡ ಜೊತೆಲಿ ಹೇಳ್ತಾ ಇರೋದ್ರಿಂದ ಪಪಾಯ ಅನ್ನೋದು ನಮಗೆ ಲೋ ಬಜೆಟಲ್ಲಿ ಸಿಗುತ್ತೆ ಮತ್ತು ರಿಸಲ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಪಪಾಯದಿಂದ ಫೇಶಿಯಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಪಪಾಯ ಫೇಶಿಯಲ್ ಮಾಡೋಕ್ಕೆ ನಮಗೆ ಮೇಯ್ನ್ ಬೇಕಾಗಿರೋದು ಪಪಾಯ. ಸೊ ನೋಡ್ಬೋದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಆ ಅಳತೆಯಲ್ಲಿ ನೀವು ಪಪಾಯನ ತಗೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಮುಕ್ಕಾಲು ಕಪ್ ಆಗುವಷ್ಟು ನಾನು ಪಪಾಯನ ತಗೊಂಡಿದ್ದೀನಿ. ಸೊ ಮೇಯ್ನು ನಮಗೆ ಪಪಾಯ ಫ್ರೂಟ್ ಬೇಕು. ಅದಾದಮೇಲೆ ನಮಗೆ ಬೇಕಾಗಿರೋದು ರೈಸ್ ಪೌಡರ್, ಮಿಲ್ಕ್ ಪೌಡರ್ ಮತ್ತು ಹನಿ ಕೂಡ ಬೇಕು. ಕಡಲೆ ಹಿಟ್ಟು ಲಾಸ್ಟಲ್ಲಿ ಪ್ಯಾಕಿಗೆ ನಾವು ಯೂಸ್ ಮಾಡುವಂಥದ್ದು. ಈ ಕೆಲವೊಂದಷ್ಟು ಪದಾರ್ಥಗಳು ನಮ್ಮ ಕಿಚನಲ್ಲಿ ಇದ್ದೇ ಇರುತ್ತೆ. ಸೊ ಇದನ್ನು ಬಳಸಿ ನಾವು ಇವತ್ತು ಫೇಶಿಯಲನ್ನು ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ಫೇಶಿಯಲ್ ಮಾಡೋಕ್ಕೆ ಮೊದಲನೇ ಸ್ಟೆಪ್ ಬಂದು ಕ್ಲೆನ್ಸಿಂಗ್. ಸೊ ನಾವು ಕ್ಲೆನ್ಸಿಂಗ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟಿಗೆ ಕ್ಲೆನ್ಸಿಂಗ್ಗೆ ನಮಗೆ ಮಿಲ್ಕ್ ಪೌಡರ್ ಬೇಕು. ಅದಕ್ಕೂ ಮುಂಚೆ ಫಸ್ಟಿಗೆ ನಾವು ಈ ಪಪಾಯ ಏನಿದೆ ಅದನ್ನು ಒಂದು ಪೇಸ್ಟಾಗಿ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇವಾಗ ಕ್ಲೆನ್ಸಿಂಗ್ ಮಾಡೋಕ್ಕೆ ನಾನು ಮಿಲ್ಕ್ ಪೌಡರನ್ನು ತಗೊಂಡಿದ್ದೀನಿ. ಈ ಮಿಲ್ಕ್ ಪೌಡರ್ಗೆ ನಾನು 1 ಸ್ಪೂನ್ ಆಗುವಷ್ಟು ಪಪಾಯನ ಹಾಕ್ತಾಯಿದ್ದೀನಿ. ಸೊ ಇವೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕಾಗತ್ತೆ. ಸೊ ನೀವು ಮಿಲ್ಕ್ ಪೌಡರ್ ಇಲ್ಲ ಅಂತ ಅಂದರೆ ಹಸಿ ಹಾಲನ್ನು ಕೂಡ ನೀವು ಕ್ಲೆನ್ಸಿಂಗ್ಗೆ ಬಳಸ್ಕೊಬೋದು. ಒಂದು ಒಳ್ಳೆ ರೀತಿಯಲ್ಲಿ ಮಿಕ್ಸನ್ನು ಮಾಡ್ಕೋಬೇಕಾಗತ್ತೆ. ಸೊ ಯಾವುದೇ ರೀತಿಯ ನೀರು ಹಾಕೋ ಅವಶ್ಯಕತೆ ಏನೂ ಇರಲ್ಲ. ಪಪಾಯದಲ್ಲೇ ನೀರಾಂಶ ಇರೋದ್ರಿಂದ ನಿಮಗೆ ಕ್ಲೆನ್ಸಿಂಗು ತುಂಬ ಸುಲಭವಾಗಿ ರೆಡಿ ಆಗುತ್ತೆ. ಓಕೆ, ಕ್ಲೆನ್ಸಿಂಗ್ ರೆಡಿ ಆಯಿತು. ನೋಡ್ಬೋದು ಕ್ಲೆನ್ಸಿಂಗ್ ರೆಡಿ ಆಗಿದೆ. ಸೊ ಕ್ಲೆನ್ಸಿಂಗ್ ಆದಮೇಲೆ ನೆಕ್ಸ್ಟು ನಮಗೆ ಬೇಕಾಗಿರುವಂಥದ್ದು ಸ್ಕ್ರಬ್. ಸೊ ನಾನಿವತ್ತು ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ಬಳಸ್ತಾ ಇರುವಂತಹ ಪದಾರ್ಥ ಬಂದು ರೈಸ್ ಪೌಡರ್. ಸೊ ರೈಸ್ ಪೌಡರ್ ಸ್ವಲ್ಪ ಪ್ರಮಾಣದಲ್ಲಿ ತುರಿ ಥರ ಇರುತ್ತೆ. ಸೊ ಹಾಗಾಗಿ ನಮಗೆ ಸ್ಕ್ರಬ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ತುಂಬ ರಫ್ ಇರುವಂಥ ಸ್ಕ್ರಬ್ಬರ್ಸು ಕೂಡ ಯೂಸ್ ಮಾಡಬೇಡಿ, ಓಕೆನಾ. ಇದಕ್ಕೂ ಕೂಡ ಸೇಮ್ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಪಪಾಯನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ.
ಈ ರೈಸ್ ಪೌಡರ್ ಜೊತೆ ನೀವು ಮೊಸರನ್ನು ಕೂಡ ಅಡಾಪ್ಟ್ ಮಾಡ್ಕೋಬೋದು. ಮೊಸರಲ್ಲೂ ಕೂಡ ಬೀಚ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ಸ್ಕಿನ್ನನ್ನು ನೀಟಾಗಿ ಕ್ಲೆನ್ಸ್ ಮಾಡಿ ಸ್ಕ್ರಬ್ ಮಾಡುತ್ತೆ. ನೋಡ್ಬೋದು, ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು. ಓಕೆ, ಫೈನಲಿ ಸ್ಕ್ರಬ್ ಕೂಡ ರೆಡಿ ಆಯಿತು ನೋಡ್ಬೋದು. ಸೊ ಇವಾಗ ಕ್ಲೆನ್ಸು ಸ್ಕ್ರಬ್ ಆಯಿತು. ನೆಕ್ಸ್ಟು ಬಂದು ನಮಗೆ ಮಸಾಜಿಂಗ್ ಕ್ರೀಮ್ ಬೇಕಾಗತ್ತೆ. ಸೊ ಮಸಾಜಿಂಗ್ ಕ್ರೀಮ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನಮಗೆ ಮಸಾಜಿಂಗ್ ಕ್ರೀಮ್ ಬೇಕು. ಸೊ ಮಸಾಜಿಂಗ್ ಕ್ರೀಮ್ಗೆ ನಾನು ಫಸ್ಟಿಗೆ ಬಳಸ್ತಾ ಇದ್ದೀನಿ ಹನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹನಿಯನ್ನು ಹಾಕ್ಕೋತಾ ಇದ್ದೀನಿ. ಇದೆಲ್ಲ ತುಂಬ ಈಸಿಯಾಗಿ ನಮಗೆ ಸಿಗುವಂಥದ್ದು, ಹಾಗಾಗಿ ಬೇಗ ಕೂಡ ಆಗುತ್ತೆ. ಸೊ ಅದಕ್ಕೆ ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪಪ್ಪಾಯನ ಹಾಕೋತಾ ಇದ್ದೀನಿ. ಹಾಕಿ ಹನಿ ಮತ್ತು ಪಪ್ಪಾಯನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಬೇಸಿಕ್ ಫೇಶಿಯಲ್ ಆಗಿರೋದ್ರಿಂದ ಎಲ್ಲ ಬೇಸಿಕ್ ಪ್ರಾಡಕ್ಟ್ಸ್ನ ತಗೊಂಡು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ತುಂಬ ಸುಲಭವಾಗಿ ಬೇಗ ಆಗಲಿ ಅಂತ. ಸೊ ನೋಡ್ಬೋದು, ನಮಗೆ ಮಸಾಜಿಂಗ್ ಕ್ರೀಮ್ ಕೂಡ ರೆಡಿ ಆಯಿತು. ಸೊ ಕ್ಲೆನ್ಸು ಸ್ಕ್ರಬ್ ಆಯಿತು, ಮಸಾಜಿಂಗ್ ಕ್ರೀಮ್ ಕೂಡ ಆಯಿತು. ಇವಾಗ ನೆಕ್ಸ್ಟು ನಮಗೆ ಬೇಕಾಗಿರೋಂತಹದ್ದು ಲಾಸ್ಟ್ ಪ್ಯಾಕ್. ಸೊ ನಾನು ಪ್ಯಾಕ್ನ ಮಾಡ್ಕೊಳ್ಳೋಕ್ಕೋಸ್ಕರ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಕಡಲೆ ಹಿಟ್ಟು ಗೊತ್ತಿರ್ಬೋದು, ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಆಯಿಲಿನೆಸ್ ಇತ್ತಂದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ನ ಬ್ರೈಟ್ನೆಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿಗೆ ನಾನು ಇನ್ನು ಎಷ್ಟು ನನಗೆ ಮಿಕ್ಕೊಂಡಿದೆ ಅಷ್ಟು ಪಪಾಯನ ಪೂರ್ತಿ ನಾನು ಪ್ಯಾಕಿಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಯಾಕಂದರೆ ಪ್ಯಾಕ್ನ ನಾನು ಫೇಸ್ ಮತ್ತು ನೆಕ್ ಎರಡಕ್ಕೂ ಯೂಸ್ ಮಾಡ್ತಾ ಇರೋದ್ರೆ ನನಗೆ ಸ್ವಲ್ಪ ಪ್ರಮಾಣದಲ್ಲಿ ಪಪಾಯ ಜಾಸ್ತಿ ಬೇಕಾಗಿದೆ. ಅದಕ್ಕೆ ಇವಾಗ ಎಷ್ಟಿದೆ ಅಷ್ಟನ್ನು ಪೂರ್ತಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೋಡಿ, ನಿಮಗೆ ಪ್ಯಾಕ್ ಎಷ್ಟು ಬೇಕು ಅಷ್ಟು ನೀವು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ನಾನು ಇಲ್ಲೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಇದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನಾವು ಮಿಕ್ಸನ್ನು ಮಾಡ್ಕೋಬೇಕಾಗತ್ತೆ. ನೋಡ್ಬೋದು, ಪ್ಯಾಕ್ ಕೂಡ ರೆಡಿ ಆಯಿತು. ಸೊ ನಮಗೆ ಫೇಶಿಯಲ್ಗೆ ಬೇಕಾಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿ ಆಯಿತು. ಕ್ಲೆನ್ಸ್ ಆಗಿರ್ಬೋದು, ಸ್ಕ್ರಬ್ ಆಗಿರ್ಬೋದು, ಮಸಾಜ್ ಕ್ರೀಮ್ ಆಗಿರ್ಬೋದು, ಪ್ಯಾಕ್ ಆಗಿರ್ಬೋದು. ಸೊ ಈ ಮೂರು ಕೂಡ ರೆಡಿ ಆಯಿತು. ಇವಾಗ ನಾವು ಫೇಶಿಯಲನ್ನು ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಓಕೆ, ಫೇಶಿಯಲನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಫೇಸನ್ನು ಪ್ಲೈನ್ ವಾಟರಲ್ಲಿ ಅಥವಾ ವೆಟ್ ಟಿಶ್ಯೂ ಅಲ್ಲಿ ನಾವು ಇಲ್ಲಾಂದರೆ ವೆಟ್ ಟವಲಲ್ಲಿ ನಾವು ನೀಟಾಗಿ ವೈಪ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿವತ್ತು ವೆಟ್ ಟವಲನ್ನು ತೊಗೊಂಡಿದ್ದೀನಿ, ನನಗೆ ತುಂಬ ಈಸಿ ಆಗುತ್ತೆ ಅಂತ. ಸೊ ಟವಲ್ ಮುಖಾಂತರ ನಾವು ನೀಟಾಗಿ ನಮ್ಮ ಫೇಸನ್ನು ಒಂದ್ಸಲ ನೀಟಾಗಿ ವೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಮಾಡೋಣ. ಕ್ಲೆನ್ಸಿಂಗಿಂದ ಸ್ಟಾರ್ಟ್ ಆಗ್ತಿದೆ ಫೇಶಿಯಲ್. ನೋಡ್ಬೋದು, ನೀವು ಆಲ್ರೆಡಿ ಕ್ಲೆನ್ಸಿಂಗ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ. ಸೊ ಇವಾಗ ಈ ಕ್ಲೆನ್ಸಿಂಗನ್ನು ತಗೊಂಡು ನಮ್ಮ ಫೇಸಲ್ಲಿ ನೀಟಾಗಿ ಫೇಸ್ ಪೂರ್ತಿ ಕ್ಲೆನ್ಸಿಂಗನ್ನು ಮಾಡ್ಕೋಬೇಕು. ಫಸ್ಟಿಗೆ ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ.
ವಿವರ್ಸ್ ನೋಡಿದ್ರಲ್ಲ, ಮನೇಲೇ ಇರುವಂತಹ ಕೆಲವು ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಹೇಗೆ ಫೇಶಿಯಲನ್ನು ಮಾಡ್ಕೋಬೋದು, ಟ್ಯಾನ್ ರಿಮೂವನ್ನು ಮಾಡ್ಕೋಬೋದು ಮತ್ತು ಗ್ಲೋಯಿಂಗ್ ಸ್ಕಿನ್ನನ್ನು ಹೇಗೆ ಪಡ್ಕೋಬೋದು ಅಂತ ನಾನು ತುಂಬ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸೊ ನೋಡಿ, ನೀವು ಫಸ್ಟು ನೋಡಿದ್ದ ವಿಡಿಯೋಗೂ ಇವಾಗೂ ನೀವು ಸ್ವಲ್ಪ ಹಿಂದೆ ಹೋಗಿ ಚೆಕ್ ಮಾಡಿ ನನ್ನ ಸ್ಕಿನ್ನಲ್ಲಿ ಯಾವ ರೀತಿ ಶೈನ್ ಬಂದಿದೆ ಮತ್ತು ನನ್ನ ಸ್ಕಿನ್ ಯಾವ ರೀತಿ ಗ್ಲೋ ಆಗಿದೆ, ಮತ್ತು ನೋಸ್ ಹತ್ರ ಇರೋ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸು ಮತ್ತು ಇಲ್ಲಿ ಮೌತ್ ಹತ್ರ ಇರೋ ಡಾರ್ಕ್ನೆಸ್ ಎಲ್ಲ ಕಮ್ಮಿ ಆಗಿದೆ. ಬಟ್ ಏನಂದರೆ ಫಸ್ಟ್ ಅಟೆಂಪ್ಟಲ್ಲೇ 100% ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ನೀವು ಇದೇ ರೀತಿ ನೀವು 15 ಡೇಸ್ ಒನ್ಸ್ ಇಲ್ಲ ವೀಕ್ಲಿ ಒನ್ಸ್ ಮಾಡಿದ್ರೂ ಕೂಡ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಒಂದು 2 ಸಲ 3 ಸಲ ನಿಮಗೆ ಮಾಡಾದ್ಮೇಲೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ಯಾಕಂತಂದರೆ ನಮಗೆ ಫಸ್ಟ್ ಅಟೆಂಪ್ಟಲ್ಲೇ ನಿಮಗೆ ಎಷ್ಟು ಗ್ಲೋಯಿಯಾಗಿ ಕಾಣಿಸ್ತಿದೆ ಸ್ಕಿನ್ ಅಂತ ನೀವು ನೋಡ್ತಾ ಇದ್ದೀರಾ. ವಿವರ್ಸ್, ಈ ಫೇಶಿಯಲನ್ನು ನಾವು ಇಷ್ಟೇ ಏಜ್ ಗ್ರೂಪ್ ಅವ್ರು ಮಾಡ್ಕೋಬೇಕು ಅಂತ ಇಲ್ಲ, ಮತ್ತು ಮೇಲ್ ಫೀಮೇಲ್ ಯಾರು ಬೇಕಾದರೂ ಮಾಡ್ಕೋಬೋದು. ನೀವು ಪಾರ್ಲರ್ ಅಥವಾ ಇಲ್ಲೇ ಬೇರೆ ಕಡೆ ಹೋಗಿ ಫೇಶಿಯಲನ್ನು ಮಾಡಿಸಿದಾಗ ಮಿನಿಮಮ್ ಒಂದು 18 ಇಯರ್ಸ್ ಕ್ರಾಸ್ ಆಗಿರಬೇಕಂತ ಏಜ್ ಲಿಮಿಟೆಡ್ ಇರುತ್ತೆ. ಯಾಕಂತಂದರೆ ಚಿಕ್ಕ ಮಕ್ಕಳಿಗೆಲ್ಲ ನಮ್ಮ ಚಿಕ್ಕ ಮಕ್ಕಳು ಫೇಸ್ ಸ್ಕಿನ್ ಎಲ್ಲ ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ಈ ಫೇಶಿಯಲನ್ನು ಯಾವ ಏಜ್ ಗ್ರೂಪ್ ಅವ್ರು ಬೇಕಾದರೂ ಮಾಡ್ಕೋಬೋದು. ಸೊ ನೋ ಪ್ರಾಬ್ಲಮ್, ಏನು ಯಾವುದೇ ರೀತಿಯ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ. ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಧನ್ಯವಾದಗಳು.